ಬೆಂಗಳೂರು ಕೇಂದ್ರ PC ಮೋಹನ್ ಸಂಸದರು, ಬಿಜೆಪಿಯಿಂದ ಸುಮಲತಾ ಅವರ ಹೆಸರಿದೆ, PC ಮೋಹನ್ ಅವರ ಹೆಸರಿದೆ, ಹಾಗೆ ಕಟ್ಟಾ ಜಗದೀಶ್. ಅಂದ್ರೆ ಸುಮಲತಾ ಅವರು ಮಂಡ್ಯವನ್ನ ಸಂಧಾನ ಮಾಡ್ಕೊಂಡು ಒಪ್ಕೊಂಡ್ರೆ ಮಂಡ್ಯ ಬಿಟ್ಕೊಡಕ್ ಅವ್ರಿಗೆ ಆಪ್ಷನ್ ಇದೆ. ಹೌದು, ಯಾಕಂದ್ರೆ ಸೆಂಟ್ರಲ್ ಅಲ್ಲೂ ಆಪ್ಷನ್ ಇದೆ, ನಾರ್ತ್ ಅಲ್ಲೂ ಆಪ್ಷನ್ ಇದೆ. ಫಸ್ಟ್ ಆಪ್ಷನ್ ಸುಮಲತಾಗೆ, ಮತ್ತೆ ಹೌದು, ಸೆಕೆಂಡ್ PC ಮೋಹನ್, PC ಮೋಹನ್ ಸೆಕೆಂಡ್, ಈಗ 3 ಕಟ್ಟಾ ಜಗದೀಶು. ಯಾಕಂದ್ರೆ ಇಲ್ಲಿ ಮುಂದಿನ ರಾಜಕಾರಣ ಲೆಕ್ಕಾಚಾರ ಬೇರೆ ಇದೆ. ಅಲ್ಲಿ ಸುಮಲತಾ ಅವರು PC ಮೋಹನ್ಗೆ ವಿರೋಧ ಇದೆ. ಹೌದು, ಅರವಿಂದ್ ಲಿಂಬಾವಳಿ ಅವ್ರ ವಿರೋಧ ಇದೆ. ಅಂದ್ರೆ ಅವ್ರದ್ದು ಕೊತ್ತ ಕುದಿತಾ ಅವ್ರ ಬಿಜೆಪಿ ವಿರುದ್ಧ ಲಿಂಬಾವಳಿ ಗೊತ್ತಲ್ಲ, ಮಾತಾಡ್ತಿದ್ರು. ಹೌದು, PC ಮೋಹನ್ ಒಬ್ಬ MP ಆಗಿ 3 ಬಾರಿ ಗೆದ್ದಂತ MP ಆಗಿ ಅವ್ರದೇ ಕಮ್ಯುನಿಟಿ ಬೆಲ್ಟ್ ಇರ್ತಕ್ಕಂಥ ಬಾಗೇಪಲ್ಲಿ ಆಗಲಿ ಅಂದರೆ ಚಿಕ್ಕಬಳ್ಳಾಪುರ, ಕೋಲಾರದಲ್ಲಿ ಪಕ್ಷಕ್ಕೆ ಶಕ್ತಿ ತುಂಬಲಿಲ್ಲ. ಹೌದು, ಅವ್ರು ಮಾತ್ರ ಶಕ್ತಿವಂತರಾದರು ಅನ್ನೋದೊಂದು ಆರೋಪಗಳಿದೆ. ಸೊ ಹಾಗಾಗಿ ಒಳ್ಳೊಳಗೆ PC ಮೋಹನ್ ವಿರುದ್ಧನೂ ಕೂಡ ಒಂದಷ್ಟು ಅಸಮಾಧಾನ ಇದೆ. ಹಾಗಾಗಿ ಸುಮಲತಾ ಅವರು ಒಪ್ಪಿದ್ರೆ ಇಲ್ಲ PC ಮೋಹನ್ ಅಥವಾ ಕಟ್ಟಾ ಜಗದೀಶ್, ಹೌದು, ಇದಾಗಬಹುದು. ನೆಕ್ಸ್ಟ್ ಇಷ್ಟ ಇಲ್ಲ ಅಂದ್ರು ಅಮೃತ ಕೊಟ್ಟು ಕುಡಿದ್ರು ಅದು ಏನೇ ಕೂಡ ವರ್ಕೌಟ್ ಆಗೋದಿಲ್ಲ. ಆದ್ರೆ ಇಷ್ಟಪಟ್ಟು ಮಜ್ಜಿಗೆ ಕುಡಿದ್ರು ಕೂಡ ಅದು ಅಮೃತ ಆಗುತ್ತೆ. ಎಷ್ಟೇ ಸವಲತ್ತುಗಳನ್ನ ಏನೇ ಕೊಟ್ಟರು ಸಹ ಆ ಕ್ಷೇತ್ರದಲ್ಲಿ ಆ ವಿಚಾರದಲ್ಲಿ ನಮಗೆ ಆಸಕ್ತಿ ಇಲ್ಲ ಅಂತಂದ್ರೆ ಅದನ್ನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಆಸಕ್ತಿ ಇರ್ತಕ್ಕಂಥ ವಿಚಾರದ ಬಗ್ಗೆ ಎಷ್ಟೇ ಕಷ್ಟ ಇದ್ರು, ಎಷ್ಟೇ ಸಮಸ್ಯೆಗಳು ಬಂದ್ರು ಇಷ್ಟಪಟ್ಟು ಮಾಡುವಂತ ಆ ಒಂದು ಕೆಲಸ ಇದೆಯಲ್ಲ, ಸಕ್ಸಸ್ ಆಗುತ್ತೆ, ನೆಮ್ಮದಿ ಕೊಡುತ್ತೆ. ನಮ್ಮ ಮಾನಸಿಕ ನೆಮ್ಮದಿ, ನಮ್ಮ ಪ್ರೀತಿ, ನಮ್ಮ ಇಷ್ಟ ಇವೆಲ್ಲವನ್ನೂ ನೋಡಿಕೊಂಡು ಆ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡ್ರೆ ಆ ಕ್ಷೇತ್ರದಲ್ಲಿ ಸಾಧನೆ ಮಾಡಬಹುದು. ಈ ಒಂದು ಲೆಕ್ಕಾಚಾರಕ್ಕೆ ತಕ್ಕಂತೆ ಈಗ ನನ್ನ ಜೊತೆ ಒಬ್ಬ ವ್ಯಕ್ತಿ ಇದ್ದಾರೆ, ವಿಘ್ನೇಶ್ ಕಾಮತ್ ಅವರು.